ಬೀದರ್ನಲ್ಲಿ ಬೀದರ್ ಶಕ್ತಿ ಕನ್ನಡ ಪತ್ರಕರ್ತರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಹಲ್ಲೆ, 4 ವಿರುದ್ಧ ಎಫ್ಐಆರ್. ಬೀದರ್ ಜಿಲ್ಲೆಯ ಶಕ್ತಿ ಕನ್ನಡ ದಿನಪತ್ರಿಕೆಯ ಹಿರಿಯ ಜಿಲ್ಲಾ ವರದಿಗಾರರಾದ ರವಿ ತಂದೆ ಬಸವರಾಜ ಭೂಸುಂಡೆ ಅವರು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಹಲ್ಲೆಗೆ ಒಳಗಾದ ಪ್ರಕರಣದಿಂದ ಮಾಧ್ಯಮ ವಲಯದಲ್ಲಿ ಆಕ್ರೋಶದ ಸದ್ದು ಮೂಡಿದೆ. ಈ ಘಟನೆ ನಿನ್ನೆ ರಾತ್ರಿ ಸುಮಾರು 9:10 ಸುಮಾರಿಗೆ ಚಿದ್ರಿ ರಿಂಗ್ ರಸ್ತೆಯಿಂದ ಕಂಠಾಣದ ಮುಖ್ಯ ಚಿದ್ರಿ ಕಡೆಗೆ ಸಾಗುವ ರಸ್ತೆ ಡಿವೈಡರ್ನಲ್ಲಿ ನಡೆದಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಮರದ ಸಸಿಗಳನ್ನು ನೆಡುತ್ತಿದ್ದ ದೃಶ್ಯವನ್ನ ವರದಿಗಾರರು ಚಿತ್ರೀಕರಿಸುತ್ತಿದ್ದ ವೇಳೆ 7ರಿಂದ 8 ಮಂದಿ ಅರಣ್ಯ ಸಿಬ್ಬಂದಿ ಅವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಪತ್ರಕರ್ತ ರವಿ ಅವರನ್ನ ದೌರ್ಜನ್ಯಕ್ಕೆ ಒಳಪಡಿಸಿದ ಸಿಬ್ಬಂದಿ ಅವರ ಅಂಗಿಯ ಕೊರಳಪಟ್ಟಿ ಹಿಡಿದು ಕಪಾಳಕ್ಕೆ ಹೊಡೆಯುವಂತಹ ರೀತಿಯಲ್ಲಿ ಹಲ್ಲೆ ನಡೆಸಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ವರದಿಯಾಗಿದೆ. ಈ ವೇಳೆ ಸ್ಥಳೀಯರು ಸಹ ಆಘಾತಕ್ಕೆ ಒಳಗಾಗಿದ್ರು. ಈ ಘಟನೆ ಸಂಬಂಧಿಸಿದಂತೆ ರವಿ ಅವರು ದಸ್ತಗಿರಿ ಎಂಬ ಅರಣ್ಯಾಧಿಕಾರಿಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ಈ ದೂರು ಆಧಾರದ ಮೇಲೆ ದಸ್ತಗಿರಿ ಜೊತೆಗೆ ಶಾಂತಕುಮಾರ್, ಗಜಾನಂದ ಸಂಗಮೇಶ್ ಮತ್ತು ಇತರರ ವಿರುದ್ಧ ನಗರದ ಗಾಂಧಿಗಂಜಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ. ಈ ಘಟನೆ ಮಾಧ್ಯಮ ಸ್ವಾತಂತ್ರ್ಯ ಹಾಗೂ ಪತ್ರಕರ್ತರ ಸುರಕ್ಷತೆಯ ಮೇಲೆ ಪ್ರಶ್ನೆ ಎಬ್ಬಿಸುತ್ತಿದ್ದು, ಸ್ಥಳೀಯ ಪತ್ರಕರ್ತ ಸಂಘಟನೆಗಳು ಹಾಗೂ ನಾಗರಿಕ ಸಮಾಜ ಈ ಕುರಿತು ತೀವ್ರ ಖಂಡನೆ ವ್ಯಕ್ತಪಡಿಸಿವೆ. ಆರೋಪಿಗಳ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿವೆ. ಮಾಹಿತಿ: ಘಟನೆ ದಿನಾಂಕ 15/4/2025, ಸಮಯ ರಾತ್ರಿ 9:10, ಸ್ಥಳ ಚಿದ್ರಿ ಕಂಠಾಣದ ಮಧ್ಯ ರಸ್ತೆ ಡಿವೈಡರ್. ಆರೋಪಿಗಳು ದಸ್ತಗೀರ್, ಶಾಂತಕುಮಾರ್, ಗಜಾನಂದ್, ಸಂಗಮೇಶ್ ಮತ್ತಿತರರು. ದೂರು ಎಫ್ಐಆರ್ ದಾಖಲಿಸಲಾಗಿದೆ. ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು ಪ್ರಕರಣದ ನ್ಯಾಯಾನ್ವಿತ ತನಿಖೆ ಮತ್ತು ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನೀನೇ ದೊಡ್ಡ ಧಾರ್ಕಾರಿ ಚಂದ ಮಾತಾಡೋದು ಗೊತ್ತಿಲ್ಲ, ಜಗಳ ನೀವು ಹೊಡಿತೀರಿ ಹೊಡಿ, ಗೌರವ ಸರ್, ನೀವು ಗೌರವ ಯಾಕೆ ಮಾಡ್ತಾ ಇದ್ರಿ? ನಾಯಕರೇ ಯಾಕೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಸರ್, ನಾವ್ ಏನ್ ಮಾಡಿದ್ವಿ ಹೇಳ್ರಿ?